ಟೆಕ್ನಾಲಜಿ ಅನ್ನೋದು ಎಷ್ಟು ಮುಂದುವರೆದಿದೆ ಅಂತಂದ್ರೆ ಕೈಯಲ್ಲಿ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು ಇಡೀ ಪ್ರಪಂಚದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ಕುಂತು ಜಾಗದಲ್ಲಿ ನೋಡ್ಬೋದು. ಆದ್ರೆ ಇಲ್ಲಿಂದ 50 ಅಥವಾ 100 ವರ್ಷ ಹಿಂದೆ ಹೋದ್ರೆ ಈ ಟೆಕ್ನಾಲಜಿ ಅನ್ನೋದು ಹೇಗಿತ್ತು, ಅಂದಿನ ಕಾಲದ ಟೆಕ್ನಾಲಜಿ ಏನು, ಯಾವ್ಯಾವ ಡಿವೈಸ್ ಗಳನ್ನ ಯೂಸ್ ಮಾಡ್ತಾ ಇದ್ರು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿ ನೋಡಿ. ಆಗಿನ ಕಾಲದಲ್ಲಿ ಈಗಿನ ಕಾಲದ ತರ ಡಿಜಿಟಲ್ ಮತ್ತು ಸ್ಮಾರ್ಟ್ ಡಿವೈಸ್ ಗಳು ಇರ್ಲಿಲ್ಲ. ಅಂದಿನ ಕಾಲದಲ್ಲಿ ಅನಲಾಗ್ ಡಿವೈಸ್ ಗಳನ್ನ ಜಾಸ್ತಿ ಬಳಸ್ತಾ ಇದ್ರು. ಈ ಡಿವೈಸ್ ಗಳು ಭೌತಶಾಸ್ತ್ರ ಮತ್ತು ರಸಾಯನ ಶಾಸ್ತ್ರದ ಮೂಲಕ ವರ್ಕ್ ಆಗ್ತಾ ಇದ್ವು. ಬನ್ನಿ ಆ ಡಿವೈಸ್ ಗಳು ಯಾವ್ಯಾವ ಅಂತ ನೋಡೋಣ. ಮೊದಲನೇದಾಗಿ ರೋಟರಿ ಫೋನ್ಗಳು. ಈ ರೋಟರಿ ಫೋನ್ಗಳನ್ನ ನೀವು ಹಳೆ ಕಾಲದ ಸಿನಿಮಾಗಳಲ್ಲಿ ನೋಡಿರ್ಬೋದು. ಈ ಫೋನ್ಗಳ ಮುಖಾಂತರ ಕಾಲ್ ಮಾಡಬೇಕಾದ್ರೆ ಆ ಡಿಸ್ಕ್ ಅನ್ನ ತಿರುಗಿಸಿ ಕಾಲ್ ಮಾಡ್ತಾ ಇದ್ರು. ಆಕ್ಚುಲಿ ಇವು ಹೇಗ್ ವರ್ಕ್ ಆಗ್ತಿದ್ವು ಅಂತ ನೋಡೋಣ. ಈ ರೋಟರಿ ಫೋನ್ಗಳಲ್ಲಿ ಒಂದು ದೊಡ್ಡ ಡಿಸ್ಕ್ ಇರ್ತಾ ಇತ್ತು. ಯಾವುದೇ ನಂಬರ್ನ ಒತ್ತಬೇಕಾದ್ರೆ ಆ ನಂಬರ್ನ ಒತ್ತಿ ತಿರುಗಿಸ್ಬೇಕಿತ್ತು. ಈಗ ಉದಾಹರಣೆಗೆ ಅನ್ಕೊಳ್ಳಿ 5ನೇ ನಂಬರ್ನ ಒತ್ತಬೇಕು ಅಂತ. 5ನೇ ನಂಬರ್ನ ಒತ್ತಿ ತಿರುಗಿಸಿದಾಗ ಆ ಡಿಸ್ಕ್ ಟರ್ನ್ ಆಗಿ ವಾಪಸ್ ಬರುವಾಗ ಅಲ್ಲಿದ್ದಂತ ಪವರ್ ಅನ್ನ 5 ಬಾರಿ ಕಟ್ ಮಾಡ್ತಾ ಇತ್ತು. ಈ ಮೂಲಕ ಅದು ಎಲೆಕ್ಟ್ರಾನಿಕ್ ಎಕ್ಸ್ಚೇಂಜ್ ಗಳನ್ನ ಕಂಡುಹಿಡಿದು ಆ ನಂಬರ್ಗೆ ಕರೆ ಮಾಡ್ತಾ ಇತ್ತು. ಇದು ರಿಂಗ್ ಆಗ್ತಿದ್ದ ಹೇಗೆ, ಇದರಲ್ಲಿ ಒಳಗಡೆ ಫಿಸಿಕಲಿ 2 ಗಂಟೆಗಳಿರ್ತಾ ಇದ್ವು. ಒಂದು ಸಣ್ಣ ಸುತ್ತಿಗೆ ಇರ್ತಾ ಇತ್ತು. ಆ ಸಣ್ಣ ಸುತ್ತಿಗೆ ಅವೆರಡು ಗಂಟೆಗಳಿಗೆ ಫುಲ್ ಸ್ಪೀಡ್ ಆಗಿ ಬಡಿತಾ ಇತ್ತು. ಇದ್ರ ಮೂಲಕ ಅದು ರಿಂಗ್ ಆಗೋ ಸೌಂಡ್ ಬರ್ತಾ ಇತ್ತು. ಇದರ ಮೈಕ್ರೋಫೋನ್ ಹೇಗ್ ವರ್ಕ್ ಆಗ್ತಾ ಇತ್ತು ಅಂತಂದ್ರೆ, ಇದರ ಒಳಗೆ ಇದ್ದಂತ ಕಾರ್ಬನ್ ಕಣಗಳು ಧ್ವನಿಯ ಕಂಪನಕ್ಕೆ ತಕ್ಕಂತೆ ವಿದ್ಯುತ್ ಸಂಕೇತಗಳಾಗಿ ಚೇಂಜ್ ಆಗ್ತಾ ಇದ್ವು. ಇನ್ನು ಇದರ ಸ್ಪೀಕರ್ ಬಗ್ಗೆ ಮಾತಾಡೋದಾದ್ರೆ ಇದ್ರೊಳಗಡೆ ಮ್ಯಾಗ್ನೆಟಿಕ್ ಪವರ್ ಇರ್ತಾ ಇತ್ತು. ಇದ್ರ ಮೂಲಕ ಎದುರು ಬದಿಯ ವ್ಯಕ್ತಿಯ ವಾಯ್ಸ್ ಅನ್ನ ನಮಗ್ ಕೇಳೋ ರೀತಿ ಮಾಡ್ತಾ ಇತ್ತು. ಇದಕ್ಕೆ ಮನೆಯಲ್ಲಿರುವಂತ ಕರೆಂಟ್ ನ ಅವಶ್ಯಕತೆ ಇರಲಿಲ್ಲ. ಇದಕ್ಕೆ ಬೇಕಾದಂತ ಸಣ್ಣ ಪ್ರಮಾಣದ ಕರೆಂಟ್ ಆ ಟೆಲಿಫೋನ್ ಲೈನ್ ಇಂದಾನೆ ಬರ್ತಾ ಇತ್ತು. ಈಗಿನ ಕಾಲದ ಸ್ಮಾರ್ಟ್ ಫೋನ್ಗಳು ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಟ್ ಜೊತೆ ಬರ್ತವೆ. ಆದ್ರೆ ಆಗಿನ ಕಾಲದ ಈ ಫೋನ್ಗಳು ಬಿದ್ರೂ ಕೂಡ ಏನೂ ಆಗ್ತಿರ್ಲಿಲ್ಲ, ಅಷ್ಟು ಗಟ್ಟಿಯಾಗಿದ್ವು. ಇವುಗಳನ್ನ ಬ್ಯಾಕ್ ಲೈಟ್ ಎಂಬ ಗಟ್ಟಿಯಾದ ಪ್ಲಾಸ್ಟಿಕ್ ನಿಂದ ತಯಾರು ಮಾಡ್ತಾ ಇದ್ರು. ಈಗ ಈ ಫೋನ್ಗಳು ಆಂಟಿಕ್ ಪೀಸ್ ಗಳಾಗಿ ಉಳ್ಕೊಂಡಿವೆ. ಇನ್ನು 2ನೇ ಡಿವೈಸ್ ಟೈಪ್ ರೈಟರ್. ನೀವು ಈಗಿನ ಕಾಲದಲ್ಲಿ ಏನಾದ್ರು ಟೈಪ್ ಮಾಡಬೇಕು ಅಂತಂದ್ರೆ ಈಸಿಯಾಗಿ ಸ್ಪೀಡ್ ಆಗಿ ಟೈಪ್ ಮಾಡ್ಬಿಡ್ಬೋದು. ಮತ್ತೆ ಅದ್ರಲ್ಲಿ ಏನಾದ್ರು ಡಿಲೀಟ್ ಮಾಡಬೇಕು ಅಂತಂದ್ರೆ ಚೇಂಜ್ ಮಾಡಬೇಕು ಅಂತಂದ್ರೆ ಈಸಿಯಾಗಿ ಡಿಲೀಟ್ ಮಾಡ್ಬಿಡ್ಬೋದು, ಮತ್ತೆ ಚೇಂಜ್ ಮಾಡ್ಬಿಡ್ಬೋದು. ಆದ್ರೆ ಆಗಿನ ಕಾಲದ ಟೈಪ್ ರೈಟರ್ ಗಳಲ್ಲಿ ಈ ರೀತಿ ಇರ್ಲಿಲ್ಲ. ಮೊದಲನೇದಾಗಿ ಇವು ಹೇಗ್ ವರ್ಕ್ ಆಗ್ತಿದ್ವು ಅಂತ ನೋಡೋಣ ಬನ್ನಿ. ಈ ಟೈಪ್ ರೈಟರ್ ನ ಮುಖಾಂತರ ನೀವು ಯಾವುದೇ ಕೀನ ಪ್ರೆಸ್ ಮಾಡಿದಾಗ ಒಂದು ಮೆಟಲ್ ಬಾರು ಮೇಲೆ ಬರ್ತಾ ಇತ್ತು. ಆ ಮೆಟಲ್ ಬಾರು ಮತ್ತೆ ಕಾಗದದ ಮಧ್ಯೆ ಒಂದು ಬಟ್ಟೆಯ ರಿಬ್ಬನ್ ಇರ್ತಾ ಇತ್ತು. ಆ ಮೆಟಲ್ ಬಾರ್ ನಲ್ಲಿರುವಂತ ಆಲ್ಫಾಬೆಟ್ಸ್ ಆ ರಿಬ್ಬನ್ ಮೇಲೆ ಬಿದ್ದಾಗ ಕಾಗದದ ಮೇಲೆ ಅಕ್ಷರ ಪ್ರಿಂಟ್ ಆಗ್ತಾ ಇತ್ತು. ಪ್ರತಿ ಅಕ್ಷರ ಟೈಪ್ ಆದ್ಮೇಲೆ ಕಾಗದ ಸ್ವಲ್ಪ ಎಡಕ್ಕೆ ಜರುಗ್ತಾ ಇತ್ತು. ಇಡೀ ಸಾಲು ಮುಗಿತಾ ಬಂದಾಗ ಅದರಲ್ಲಿರುವಂತ ಬೆಲ್ಲು ಡಿಂಗ್ ಅಂತ ಸೌಂಡ್ ಮಾಡ್ತಾ ಇತ್ತು. ಆಗ ನೀವು ಕ್ಯಾರೇಜ್ ರಿಟರ್ನ್ ಲಿವರ್ ನ ಬಳಸಿ ಮತ್ತೆ ಕಾಗದನ ಮೊದಲಿಗೆ ತರಬೇಕಿತ್ತು. ಈಗ ನಾವು ಯೂಸ್ ಮಾಡುವಂತ ಕ್ವಾರ್ಟಿ ಕೀಬೋರ್ಡ್ ಇದರಿಂದಾನೇ ಬಂದಿದ್ದು. ಈ ಟೈಪ್ ರೈಟರ್ ಮೊದಲು ಆಲ್ಫಾಬೆಟ್ ಪ್ರಕಾರನೇ ಇರ್ತಿತ್ತು. ಇದ್ರ ಮುಖಾಂತರ ಟೈಪ್ ಮಾಡುವಾಗ ಹೆಚ್ಚು ಯೂಸ್ ಆಗುವಂತ ಆಲ್ಫಾಬೆಟ್ಸ್ ಗಳು ಜಾಮ್ ಆಗ್ತಾ ಇದ್ವು. ಇದನ್ನ ತಡೆಯಕ್ಕೋಸ್ಕರ 1870ರಲ್ಲಿ ಕ್ರಿಸ್ಟೋಫರ್ ಸೋಲ್ಸ್ ಅನ್ನೋರು ಈ ಕ್ವಾರ್ಟಿ ಅನ್ನ ಕೀಬೋರ್ಡ್ ನ ಪರಿಚಯ ಪಡಿಸ್ತಾರೆ. ಹೆಚ್ಚಾಗಿ ಬಳಸುವಂತ ಆಲ್ಫಾಬೆಟ್ ಗಳನ್ನ ದೂರ ಇಟ್ಟು ಈ ಕ್ವಾರ್ಟಿ ಅನ್ನ ಕೀಬೋರ್ಡ್ ನ ಡಿಸೈನ್ ಮಾಡ್ತಾರೆ. ಇದರಲ್ಲಿ ಇರುವಂತ ಪ್ರಮುಖ ವಿಧಗಳು, ಇದರಲ್ಲಿ 3 ಟೈಪ್ ವಿಧಗಳಿವೆ. ಅದರಲ್ಲಿ ಡೆಸ್ಕ್ ಟಾಪ್ ಮಾಡಲ್, ಪೋರ್ಟಬಲ್ ಮತ್ತೆ ಎಲೆಕ್ಟ್ರಿಕ್. ಈ ಡೆಸ್ಕ್ ಟಾಪ್ ಮಾಡಲ್ ಗಳನ್ನ ಆಫೀಸ್ ಗಳಲ್ಲಿ ಯೂಸ್ ಮಾಡ್ತಾ ಇದ್ರು. ಡೆಸ್ಕ್ ಮೇಲೆ ಪರ್ಮನೆಂಟ್ ಆಗಿ ಅವು ಫಿಕ್ಸ್ ಆಗಿರ್ತಾ ಇದ್ವು. ಯಾಕಂದ್ರೆ ಇವು ತುಂಬಾ ಭಾರ ಇರ್ತಿದ್ವು. ಅದಕ್ಕೋಸ್ಕರ ಇವನ್ನ ಆಫೀಸ್ ಅಲ್ಲಿ ಕಾಯಂ ಆಗಿ ಇಡ್ತಾ ಇದ್ರು. ನೆಕ್ಸ್ಟ್ ಪೋರ್ಟಬಲ್. ಇವುಗಳನ್ನ ಎಲ್ಲಿಗ್ ಬೇಕಾದ್ರೂ ತಗೊಂಡ್ ಹೋಗ್ಬೋದಿತ್ತು. ಇವುಗಳನ್ನ ಜರ್ನಲಿಸ್ಟ್ ರೈಟರ್ ಗಳು ಜಾಸ್ತಿ ಬಳಸ್ತಾ ಇದ್ರು. ಇನ್ನು ನೆಕ್ಸ್ಟ್ ಎಲೆಕ್ಟ್ರಿಕ್. ಇವುಗಳು ಯೂಸ್ ಆಗ್ಬೇಕು ಅಂತಂದ್ರೆ ಪವರ್ ನ ಕೊಡ್ಬೇಕಿತ್ತು. ಇವುಗಳಲ್ಲಿ ಕೆಲಸ ಈಸಿ ಇತ್ತು ಮತ್ತೆ ಸ್ಪೀಡ್ ಇತ್ತು. ಇಂದಿಗೂ ಇದರ ಕ್ರೇಜ್ ಏಕೆ, ಇಂದಿಗೂ ಕೂಡ ಇವುಗಳನ್ನ ಒಂದಷ್ಟು ಜನ ಬಳಸ್ತಾರೆ. ಯಾಕಂತಂದ್ರೆ ಏಕಾಗ್ರತೆ. ಇವುಗಳಲ್ಲಿ ಇಂಟರ್ನೆಟ್ ಮತ್ತೆ ಯಾವುದೇ ನೋಟಿಫಿಕೇಶನ್ ಕಿರಿಕಿರಿ ಇರೋದಿಲ್ಲ. ಇದರಿಂದ ರೈಟಿಂಗ್ ಮೇಲೆ ಮಾತ್ರ ಫೋಕಸ್ ಆಗಿರ್ತೀರಾ. ನೆಕ್ಸ್ಟ್ ಇದ್ರಲ್ಲಿ ಬರುವಂತ ಸೌಂಡ್, ಟೈಪ್ ಮಾಡುವಾಗ ಕ್ಲಿಕ್ ಕ್ಲಿಕ್ ಅನ್ನೋ ಸೌಂಡ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ಇದರಲ್ಲಿ ನೀವೇನಾದ್ರೂ ತಪ್ಪು ಟೈಪ್ ಮಾಡಿದ್ರೆ ಡಿಲೀಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ತಪ್ಪು ಟೈಪ್ ಮಾಡಿದ್ರೆ ಅಂತಂದ್ರೆ ಅದ್ರ ಮೇಲೆ ವೈಟ್ನರ್ ಹಾಕಿ ಅಳಿಸ್ಬೇಕಾಗುತ್ತೆ. ಆಮೇಲೆ ಹೊಸ ಪೇಪರ್ನ ಅಂಟಿಸ್ಬೇಕಾಗುತ್ತೆ. ಈ ಬೈಕ್ಗೆ ನೀವು ನಿಗಾ ಇಟ್ಟು ಟೈಪ್ ಮಾಡ್ತೀರಾ. ನೆಕ್ಸ್ಟ್ ವಿನೈಲ್ ರೆಕಾರ್ಡ್ಗಳು. ಇವುಗಳು 1950ರಿಂದ 1980ರವರೆಗೆ ಜಾಸ್ತಿ ಬಳಕೆಯಲ್ಲಿದ್ವು. ಇವು ನೋಡಕ್ಕೆ ಒಂದು ಡಿಸ್ಕ್ ತರ ಇರ್ತಿತ್ತು. ಅದ್ರ ಮೇಲೆ ಒಂದು ಪಿನ್ ಅನ್ನ ಇಡ್ತಿದ್ರು. ಮುಂದೆ ಒಂದು ಮೀಡಿಯಾ ಪ್ಲೇಯರ್ ಇರ್ತಾ ಇತ್ತು. ಇವುಗಳಲ್ಲಿ 12 ಇಂಚು ಮತ್ತೆ 7 ಇಂಚಿನ ರೆಕಾರ್ಡ್ಗಳು ಇರ್ತಾ ಇದ್ವು. 12 ಇಂಚಿನ LP ರೆಕಾರ್ಡ್ ನ ಮೇಲೆ ಪ್ರತಿಯೊಂದು ಬದಿಯಲ್ಲಿ 0.8 ಕಿಲೋಮೀಟರ್ ಉದ್ದಗಳಷ್ಟು ಗೆರೆಗಳಿರ್ತಾ ಇದ್ವು. ಈ ಗೆರೆಗಳನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಒಂಥರ ಕಮರಿಗಳ ತರ ಕಾಣಿಸ್ತಾ ಇದ್ವು. ಸ್ಟೀರಿಯೋ ಸೌಂಡ್ ನ ಪಡೆಯಲು ಇವುಗಳಲ್ಲಿ ಗೆರೆಯ ಬಲಬದಿಯಲ್ಲಿ ಮತ್ತೆ ಎಡಬದಿಯಲ್ಲಿ 45 ಡಿಗ್ರಿಯಲ್ಲಿ ಗೆರೆಗಳನ್ನ ಕೆತ್ತಲಾಗಿರ್ತಿತ್ತು. ಈ ಡಿಸ್ಕ್ ನ ಮಧ್ಯೆ ಒಂದು ಲೇಬಲ್ ಇರುತ್ತೆ. ಇದನ್ನ ಅಂಟಿಸಿರಲ್ಲ, ತಯಾರು ಮಾಡುವಾಗ್ಲೇನೆ ಬಿಸಿ ವಿನೇಲ್ ಜೊತೆ ಒತ್ತಲಾಗಿರುತ್ತೆ. ಈ ಡಿಸ್ಕ್ ತಿರುಗುವಾಗ ಆ ಪಿನ್ ನ ಇಟ್ಟಾಗ ಅಲ್ಲಿ ಸೌಂಡ್ ಬರ್ತಾ ಇತ್ತು, ಆಡಿಯೋ ಕೇಳಿಸ್ತಾ ಇತ್ತು. ಈ ಸೌಂಡ್ ಮ್ಯೂಸಿಕ್ ಇಷ್ಟಪಡೋರ್ಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಯಾಕಂದ್ರೆ ನ್ಯಾಚುರಲ್ ಆಗಿ ಬರ್ತಾ ಇತ್ತು. ಆದ್ರೆ ಈ ಡಿಸ್ಕ್ ಗಳ ಮೇಲೆ ಯಾವುದೇ ಸಣ್ಣ ಪುಟ್ಟ ಕಸಗಳು ಬಿದ್ರೂ ಕೂಡ ಇದರಲ್ಲಿ ನಾಯ್ಸ್ ಬರ್ತಾ ಇತ್ತು. ಇವುಗಳನ್ನ ಮೇಂಟೈನ್ ಮಾಡೋದಕ್ಕೆ ಕಾರ್ಬನ್ ಬ್ರಷ್ ಗಳನ್ನ ತಗೊಂಡು ಕ್ಲೀನ್ ಮಾಡ್ತಾ ಇದ್ರು. ಇವುಗಳು ಸ್ಕ್ರಾಚ್ ಆಗದಂತೆ ತಡೆಯಕ್ಕೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕ್ತಾ ಇದ್ರು. ಮತ್ತೆ ಇವುಗಳನ್ನ ವರ್ಟಿಕಲ್ ಆಗಿ ಜೋಡಿಸಿ ಇಡ್ತಾ ಇದ್ರು.
ಈಗಲೂ ಕೂಡ ಇವುಗಳನ್ನ ಬಳಸ್ತಾರೆ. ಇನ್ನು ನೆಕ್ಸ್ಟ್ ಕ್ಯಾಸೆಟ್ಗಳು. ಇವುಗಳನ್ನ 1963ರಲ್ಲಿ ಫಿಲಿಪ್ಸ್ ಕಂಪ್ನಿ ಡೆವಲಪ್ ಮಾಡುತ್ತೆ. ಇವುಗಳು 1970ರಿಂದ 1990ರವರೆಗೆ ಜಾಸ್ತಿ ಯೂಸ್ ನಲ್ಲಿ ಇದ್ವು. ಇವುಗಳು ಹೇಗ್ ವರ್ಕ್ ಆಗ್ತಿದ್ವು ಅಂತ ನೋಡೋದಾದ್ರೆ, ಈ ಕ್ಯಾಸೆಟ್ ನ ಒಳಗಡೆ 2 ಸ್ಪೂಲ್ಸ್ ಇರ್ತಿದ್ವು ಮತ್ತು ಇದರಲ್ಲಿ ಟೇಪ್ ಇರ್ತಾ ಇತ್ತು. ಇದೊಂದು ಪ್ಲಾಸ್ಟಿಕ್ ಫಿಲ್ಮ್. ಇದ್ರ ಮೇಲೆ ಮ್ಯಾಗ್ನೆಟಿಕ್ ಪೌಡರ್ ಅನ್ನ ತೆಳುವಾಗಿ ಹಾಕಿರ್ತಿದ್ರು. ಈ ಟೇಪ್ ಒಂದು ಸ್ಪೂಲ್ ನಿಂದ ಇನ್ನೊಂದು ಸ್ಪೂಲ್ಗೆ ಮೂವ್ ಆಗುವಾಗ ಪ್ಲೇಯರ್ ನ ಹೆಡ್ ಗೆ ಟಚ್ ಆಗಿ ಸೌಂಡ್ ಆಚೆ ಬರ್ತಾ ಇತ್ತು. ಸ್ಟ್ಯಾಂಡರ್ಡ್ ಕ್ಯಾಸೆಟ್ ಗಳಲ್ಲಿ ಸೆಕೆಂಡ್ಗೆ 1.875 ಇಂಚು ಸ್ಪೀಡ್ ನಲ್ಲಿ ಚಲಿಸ್ತಾ ಇದ್ವು. ಈ ಟೇಪ್ ಅನ್ನ 4 ಟ್ರ್ಯಾಕ್ ಗಳಾಗಿ ಡಿವೈಡ್ ಮಾಡಿರ್ತಿದ್ರು. ಅದರಲ್ಲಿ ಸೈಡ್ ಎ ಗೆ 2, ಸೈಡ್ ಬಿ ಗೆ 2 ಕ್ಯಾಸೆಟ್ ಗಳನ್ನ ತಿರುಗಿಸಿ ಹಾಕೋ ಮುಖಾಂತರ ಇನ್ನೊಂದು ಬದಿಯ ಹಾಡುಗಳನ್ನ ಕೇಳಬಹುದಿತ್ತು. ಕಾಮನ್ ಆಗಿ C60 ಅಂದ್ರೆ ಒಂದು ಬದಿಗೆ 30 ನಿಮಿಷ ಮತ್ತು C90 ಅಂದ್ರೆ ಒಂದು ಬದಿಗೆ 45 ನಿಮಿಷ. ಈ ರೀತಿಯ ಕ್ಯಾಸೆಟ್ ಗಳು ಜಾಸ್ತಿ ಯೂಸ್ ನಲ್ಲಿ ಇದ್ವು. ಈ ಟೇಪ್ ಗಳಲ್ಲಿ 3 ವಿಧ. ಅದರಲ್ಲಿ ನಾರ್ಮಲ್, ಕ್ರೋಮು, ಮೆಟಲ್ ಅಂತ. ಈ ನಾರ್ಮಲ್ ಟೇಪ್ ಗಳಲ್ಲಿ ಫೆರಿಕ್ ಆಕ್ಸೈಡ್ ಅನ್ನ ಹಾಕ್ತಾ ಇದ್ರು. ಇದರ ಕ್ವಾಲಿಟಿ ಆವರೇಜ್ ಆಗಿತ್ತು ಮತ್ತೆ ಕಮ್ಮಿ ರೇಟು. ಇನ್ನು ನೆಕ್ಸ್ಟ್ ಕ್ರೋಮಿಯಂ ಡೈಆಕ್ಸೈಡ್ ಅನ್ನೋದನ್ನ ಹಾಕಿರ್ತಿದ್ರು. ಇದರ ಕ್ವಾಲಿಟಿ ಚೆನ್ನಾಗಿರ್ತಾ ಇತ್ತು ಮತ್ತೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಕೂಡ ಕಮ್ಮಿ ಇರ್ತಾ ಇತ್ತು. ಇನ್ನು ನೆಕ್ಸ್ಟ್ ಮೆಟಲ್. ಇದರಲ್ಲಿ ಮೆಟಲ್ ಪಾರ್ಟಿಕಲ್ ನ ಹಾಕಿರ್ತಿದ್ರು. ಇದರಲ್ಲಿ ಬೆಸ್ಟ್ ಕ್ವಾಲಿಟಿ ಸಿಗ್ತಾ ಇತ್ತು, ಆದ್ರೆ ಕಾಸ್ಟ್ಲಿ ಕೂಡ ಇರ್ತಾ ಇತ್ತು. ಈ ವಿಧಗಳನ್ನ ಟೈಪ್ 1, ಟೈಪ್ 2 ಮತ್ತೆ ಟೈಪ್ 4 ಅಂತಾನು ಕೂಡ ಕರೀತಾರೆ. 1979ರಲ್ಲಿ ಸೋನಿ ಕಂಪ್ನಿಯವರು ಸೋನಿ ವಾಕ್ಮನ್ ಅಂತ ಒಂದು ಮೀಡಿಯಾ ಪ್ಲೇಯರ್ ಅನ್ನ ತಗೊಂಡ್ ಬಂದ್ರು. ಇದು ಬಂದ್ಮೇಲಂತೂ ಕ್ಯಾಸೆಟ್ ಗಳನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡ್ ಹೋಗಕ್ಕೆ ಸಾಧ್ಯ ಆಯ್ತು. ಮತ್ತೆ ಟ್ರಾವೆಲ್ ಮಾಡುವಾಗ, ನಡ್ಕೊಂಡು ಹೋಗುವಾಗ ಮ್ಯೂಸಿಕ್ ಅನ್ನ ಕೇಳ್ತಾ ಹೋಗ್ತಾ ಇದ್ರು. ಈ ಕ್ಯಾಸೆಟ್ ಗಳು ಎಷ್ಟೋ ಆರ್ಟಿಸ್ಟ್ ಗಳಿಗೆ ಕೂಡ ಹೆಲ್ಪ್ ಆಯ್ತು. ಯಾಕಂತಂದ್ರೆ ದೊಡ್ಡ ದೊಡ್ಡ ಕಂಪನಿಗಳ ಹೆಲ್ಪ್ ಇಲ್ಲದೆ ತಮ್ಮ ಕಲೆನ ಅಂದ್ರೆ ಸಿಂಗರ್ ಗಳಾಗಿರ್ಬೋದು, ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಈ ಕ್ಯಾಸೆಟ್ ಮುಖಾಂತರ ರೆಕಾರ್ಡ್ ಮಾಡಿ ಪಬ್ಲಿಷ್ ಮಾಡ್ತಾ ಇದ್ರು. ಈಗಿನ ಕಾಲದವರು ಒಂದು ಫೋನ್ ನ ಮುಖಾಂತರ ಕಂಟೆಂಟ್ ಕ್ರಿಯೇಷನ್ ಶುರು ಮಾಡ್ತಾರಲ್ವಾ, ಅದೇ ರೀತಿ ಕ್ಯಾಸೆಟ್ ಗಳು ಆಗಿನ ಕಾಲದವ್ರಿಗೆ. ಈ ಅನಲಾಗ್ ಸೌಂಡ್ ಗೆ ಜನ ಈಗಲೂ ಕೂಡ ಇವುಗಳನ್ನ ಇಷ್ಟಪಡ್ತಾರೆ. ಇನ್ನು ನೆಕ್ಸ್ಟ್ ಮೆಕ್ಯಾನಿಕಲ್ ವಾಚಸ್ ಗಳು. ಈ ಮೆಕ್ಯಾನಿಕ್ ವಾಚ್ ಗಳು ಆಗಿನ ಕಾಲದಲ್ಲಿ ತುಂಬಾ ಫೇಮಸ್. ಇವು ಹೇಗ್ ಕೆಲಸ ಮಾಡ್ತಿದ್ವು ಅಂತ ನೋಡೋದಾದ್ರೆ, ಈ ವಾಚ್ ನ ಒಳಗೆ ಒಂದು ಸ್ಪ್ರಿಂಗ್ ಇರ್ತಾ ಇತ್ತು. ಈ ಸ್ಪ್ರಿಂಗ್ ಗೆ ಕೀ ಕೊಡಬೇಕಿತ್ತು. ಕೀ ಕೊಟ್ಟಾಗ ಸ್ಪ್ರಿಂಗ್ ಅನ್ನ ಕಂಪ್ರೆಸ್ ಮಾಡ್ತಾ ಇತ್ತು, ಅಂದ್ರೆ ಬಿಗಿ ಮಾಡ್ತಾ ಇತ್ತು. ಈ ಕಂಪ್ರೆಸ್ ಆದಾಗ ಆ ಸ್ಪ್ರಿಂಗು ವಾಪಸ್ ಬಿಟ್ಕೊಳ್ಳುವಾಗ ಅಲ್ಲಿರುವಂತ ಗೇರ್ ಗಳನ್ನ ತಿರುಗೋ ರೀತಿ ಮಾಡ್ತಾ ಇತ್ತು. ಇಲ್ಲಿರುವಂತ ಗೇರ್ ಗಳ ವೀಲ್ ಗಳು ಒಂದೊಂದು ಮುಳ್ಗೆ ಸೆಪರೇಟ್ ಇರ್ತಾ ಇತ್ತು. ಅಂದ್ರೆ ಸೆಕೆಂಡ್ ಮುಳ್ಗೆ ಒಂದು, ನಿಮಿಷದ ಮುಳ್ಗೆ ಒಂದು, ಗಂಟೆಯ ಮುಳ್ಗೆ ಇನ್ನೊಂದು. ಇದರಲ್ಲಿ ಒಂದು ಬ್ಯಾಲೆನ್ಸ್ ವೀಲ್ ಇರ್ತಾ ಇತ್ತು. ಈ ಗೇರ್ ಗಳ ವೀಲ್ ಗಳು ತಿರುಗಿದಾಗ ಈ ವೀಲು ಅತ್ತಿತ್ತ ಚಲಿಸಿ ಟಿಕ್ ಟಿಕ್ ಅಂತ ಸೌಂಡ್ ಬರ್ತಾ ಇತ್ತು. ಈ ವಾಚ್ ಗಳಲ್ಲಿ 2 ವಿಧ, ಮ್ಯಾನುವಲ್ ಮತ್ತೆ ಆಟೋಮೆಟಿಕ್. ಮ್ಯಾನುವಲ್ ನಲ್ಲಿ ನೀವೇ ಕೈಯಿಂದ ಕೀಲಿ ಕೊಡಬೇಕಿತ್ತು. ವಾಚ್ ನ ಹಾಕೊಳ್ಳೋರು ಪ್ರತಿದಿನ ಒಂದ್ಸಲ ಅಥವಾ 2 ದಿನಕ್ಕೆ ಒಂದ್ಸಲ ಕೀಲಿ ಕೊಡಬೇಕಿತ್ತು. ಇನ್ನು ಆಟೋಮೆಟಿಕ್ ತಾನೇ ಕೀಲಿ ಕೊಟ್ಕೊಳ್ತಾ ಇತ್ತು. ಇದರಲ್ಲಿ ಒಂದು ತೂಕದ ರೋಟರ್ ಇರ್ತಾ ಇತ್ತು. ನೀವು ಕೈನ ಆಡಿಸಿದಾಗ ಈ ರೋಟರ್ ಚಲಿಸಿ ಸ್ಪ್ರಿಂಗ್ ಅನ್ನ ಕಂಪ್ರೆಸ್ ಮಾಡ್ತಾ ಇತ್ತು, ಅಂದ್ರೆ ಬಿಗಿ ಮಾಡ್ತಾ ಇತ್ತು. ಈಗಿನ ಕಾಲದ ಸ್ಮಾರ್ಟ್ ವಾಚ್ ಗಳು ಒಂದಷ್ಟು ವರ್ಷಗಳಾದ್ಮೇಲೆ ಹಾಳಾಗ್ಬಿಡ್ತವೆ. ಆದ್ರೆ ಈ ಮೆಕ್ಯಾನಿಕಲ್ ವಾಚ್ ಗಳು ತುಂಬಾ ವರ್ಷ ಬಾಳ್ಕೆ ಬರ್ತಾ ಇದ್ವು. ಇವುಗಳನ್ನ ಸರಿಯಾಗಿ ಮೇಂಟೈನ್ ಮಾಡ್ಕೊಬಿಟ್ರೆ ತಲೆಮಾರುಗಳವರೆಗೆ ಬಾಳ್ಕೆ ಬರ್ತಾ ಇದ್ವು. ಕ್ವಾರ್ಟ್ಸ್ ವಾಚ್ ಗಳಲ್ಲಿ ಸೆಕೆಂಡ್ ಮುಳ್ಳು ಜಿಗಿತದೆ, ಆದ್ರೆ ಈ ಮೆಕ್ಯಾನಿಕಲ್ ವಾಚ್ ಗಳಲ್ಲಿ ಸೆಕೆಂಡ್ ಮುಳ್ಳು ಸ್ಮೂತ್ ಆಗಿ ಚಲಿಸುತ್ತೆ. ಇದಿಷ್ಟು ಆಗಿನ ಕಾಲದ ಅನಲಾಗ್ ಟೆಕ್ನಾಲಜಿಗಳು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.